ರಾಧಿಕಾ ನನ್ನ ಮೇಲೆ ಜೀವನ ಇಟ್ಕೊಂಡಿದ್ದಾಳಮ್ಮ. ಅವಳಿಗೆ ನಾನು ಮೋಸ ಮಾಡ್ಲಾ? ಹೇಗಿದ್ರೆ ಮನೆಯವ್ರನ್ನ ಬಿಟ್ಟು ಹೋಗ್ತೀನಿ, ಆದರೆ ರಾಧಿಕನ್ ಬಿಡಲ್ಲ. ಬನ್ನಿ ಮಾವ, ನಾನು ರಾಧಿಕನ ಹತ್ರ ಮಾತಾಡ್ತೀನಿ. ಬನ್ನಿ. ವಿಶು ವಿಶು ಬೇಡ ಕಣೋ, ಇದನ್ನೆಲ್ಲ ಮಾಡಿದ್ದು ನನಗೋಸ್ಕರ ಅಲ್ಲ ಕಣೋ, ನಿನ್ ಒಳ್ಳೇದಕ್ಕೋಸ್ಕರ, ನೀನ್ ಸಂತೋಷವಾಗಿರ್ಲಿ ಅಂತ. ನನ್ನ ಒಳ್ಳೇದಕ್ಕೋಸ್ಕರನ? ರಾಧಿಕಾ ಇಲ್ಲ ಅಂದ್ರೆ ನಾನು ಸಂತೋಷವಾಗಿರ್ತೀನ? ನಮ್ಮ ಮನೆ ಮರ್ಯಾದೆ ಉಳ್ಸಕ್ಕೆ, ಗೌರವ ಕಾಪಾಡಕ್ಕೆ ರಾಧಿಕಾ ಎಷ್ಟು ಉಪಕಾರ ಮಾಡಿದಾಳೆ. ನಾನ್ ಕಷ್ಟದಲ್ಲಿ ಇರ್ಬೇಕಾದ್ರೆ ನನ್ನ ಜೊತೆಗೆ ಇದ್ದು ನನಗೆ ಧೈರ್ಯ ತುಂಬಿದಾಳೆಮ್ಮ. ಯಾವತ್ತೋ ಈ ಮನೆ ಬಿಟ್ಟು ಹೋಗ್ಬೇಕಾಯ್ತು ನಾನು. ನಿಮ್ಗಳೆಲ್ರಿಗೂ ಬೇಸರ ಆಗುತ್ತೆ ಅಂತ ಹೇಳಿ ರಾಧಿಕಾ ನನ್ನ ತಡೆದ್ಲು. ಅವಳು ಮಾತು ಕೇಳ್ಕೊಂಡು ನಾನು ಸುಮ್ಮನಾದೆ. ನಿಮ್ಗೋಸ್ಕರ ತನ್ನ ಸಂತೋಷ, ತನ್ನ ಪ್ರೀತಿನ ತ್ಯಾಗ ಮಾಡಕ್ ಸಿದ್ಧವಾಗಿದ್ಲು. ಅದೆಲ್ಲ ನಿಮಗ್ ಗೊತ್ತಿಲ್ಲಮ್ಮ. ನನ್ ಕೈಲಿ ರಾಧಿಕನ ಬಿಟ್ಟಿರಕ್ಕಾಗಲ್ಲ. ನಾನು ಇವತ್ತೇ ಈ ಮನೆ ಬಿಟ್ಟು ಹೋಗ್ತೀನಿ. ಮಾತಾಡ್ಬೇಡ, ರಾಧಿಕನೇ ಮದುವೆ ಆಗು, ನಾನು ಬೇಡ ಅನ್ನಲ್ಲ. ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ ಕಣೋ. ತಡ್ಕೊಳಕ್ಕಾಗಲ್ಲ. ನೀನ್ ರಾಧಿಕನ್ನ ಇಷ್ಟೊಂದು ಪ್ರೀತಿ ಮಾಡ್ತಿದ್ಯಾ ಅಂತ ಗೊತ್ತಿರ್ಲಿಲ್ಲ ಕಣೋ. ಸಾರಿ, ದಯವಿಟ್ಟು ನನ್ನ ಕ್ಷಮಿಸ್ಬೇಡ. ಶಾಸ್ತ್ರಿಗಳೇ, ತಿಳುವಳಿಕೆಯಲ್ಲಿ, ಅನುಭವದಲ್ಲಿ ನಾನು ನಿಮ್ಗಿಂತ ತುಂಬಾ ಚಿಕ್ಕವಳು. ನಾನು ದುಡುಕ್ಬಿಟ್ಟೆ, ತಪ್ಪು ಮಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ಅಯ್ಯೋ, ನೀವು ಕ್ಷಮೆ ಕೇಳಬಾರ್ದಮ್ಮ. ನಿಮ್ಮ ತಪ್ಪೇನು ಅಂತ ನಿಮಗೆ ಅರಿವಾಗಿ ನೀವು ಪಶ್ಚಾತ್ತಾಪ ಪಡ್ತಿದ್ದೀರಲ್ಲಮ್ಮ, ಅಷ್ಟು ಸಾಕು. ನಾನು ಏನೋ ಕೋಪ, ಆವೇಶ, ಹತಾಶೆ ಏನೇನೋ ಅಂದ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡಿ. ನನ್ನ ಮಗಳಿಂದಾಗಿ ನೀವು ತಾಯಿ ಮಗ ದೂರ ಆಗೋದು ನನಗೂ ಇಷ್ಟ ಇಲ್ಲ. ವಿಶ್ವನ ದೂರ ಮಾಡೋದಕ್ಕೆ ನನ್ನಿಂದಲೂ ಆಗಲ್ಲ. ನಮ್ಮನೆ ಭವಿಷ್ಯ, ನಮ್ಮ ಆಸೆ, ಕನಸು ಎಲ್ಲ ಇವ್ರ ಮೇಲೆ ನಿಂತಿದೆ. ಇಲ್ಲ ಕಣ್, ಇನ್ನಾನು ಯಾವುದಕ್ಕೂ ಅಡ್ಡಿ ಬರೋದಿಲ್ಲ. ನಾನೇ ಮುಂದೆ ನಿಂತು ನಿನ್ ಮದ್ವೆ ಮಾಡಿಸ್ತೀನಿ. ನಾನು ಕೃತಾರ್ಥ ಆದೆ ತಾಯಿ. ಇನ್ನು ನೀವು ಅಪ್ಪಣೆ ಕೊಟ್ರೆ ನಾನು ಹೋಗಿ ಬರ್ತೀನಿ. ವಿಶು, ಅವನ ಮನೆ ತನಕ ಬಿಟ್ಬಿಟ್ಟು ಪಾಪ. ಅಯ್ಯೋ ಸರಿ ಮಾವ, ಬನ್ನಿ ಮಾವ.
ಅಂದ್ರೆ ಬನ್ನಿ ಬನ್ನಿ ಕೂತ್ಕೊಳ್ಳಿ. ಇಲ್ಲ ಮಾವ, ನಾನು ಹೊರಡ್ತೀನಿ. ಅಯ್ಯೋಯ್ಯೋ, ನೀವು ಹಾಗೆ ಹೋಗೋ ಹಾಗೆ ಇಲ್ಲ. ದೇವ್ಕಿ ದೇವ್ಕಿ ಬೇಗ ಬಾಯ್ಲಿ. ಅಳಿಯಂದ್ರು ತರಾತುರಿನಲ್ಲಿದ್ದಾರೆ, ಅವ್ರಿಗೆ ಒಂದು ಕಪ್ ಚಾ ತಗೊಂಬ. ಯಾಕೆ ದೇವ್ಕಿ, ಏನಾಯ್ತು? ಯಾಕೆ ಹೀಗಿದ್ಯಾ? ನಂಗೆ ಯಾಕೋ ದಿಗ್ಗೆ ತೋಚ್ತಾ ಇಲ್ಲ ರೀ. ನನಗೆ ವಿಷಯ ಎಲ್ಲ ಗೊತ್ತಾಯ್ತು, ಹೋಗಿ ಮಾತಾಡ್ಕೊಂಡು ಬಂದೆ. ಆ ದೇವ್ರ ದಯದಿಂದ ಈಗೆಲ್ಲ ಸರಿಯಾಗಿದೆ. ಅದ್ರ ಬಗ್ಗೆ ನೀನು ಯಾವ ಚಿಂತೆ ಮಾಡೋ ಅಗತ್ಯನೂ ಇಲ್ಲ. ಇನ್ನು ನನಗೆ ರಾಧಿಕಾ ಭವಿಷ್ಯದ ಬಗ್ಗೆ ಯಾವುದೇ ತರವಾದ ಚಿಂತೆನೂ ಇಲ್ಲ. ಕಣ್ಣು ಮುಚ್ಕೊಂಡು ನಾನು ಅವಳನ್ನ ನಮ್ಮ ಅಳಿಯಂದ್ರಿಗೆ ಧಾರೆ ಏರ್ಕೊಡ್ತೀನಿ. ನನ್ನ ಮಗಳು ಪುಣ್ಯವಂತೆ, ಅದಕ್ಕೆ ಅವಳಿಗೆ ನಮ್ಮ ಅಳಿಯಂದ್ರಂತ ಸಂಗಾತಿ ಸಿಕ್ಕಿದ್ದಾನೆ. ಇಲ್ಲಿ ಕೂಸ್ ಕಾಣಿಸ್ತಾನೆ ಇಲ್ಲ? ಕೋಣೆಲೇ ಇದ್ದಾಳೆ. ಬಂದಾಗಿಂದ ಅವಳ ಮನಸ್ಸೇ ಸರಿ ಇಲ್ಲ. ಒಂದು ಮಾತು ಆಡಿಲ್ಲ, ಸುಮ್ಮನೆ ಕೂತ್ಬಿಟ್ಟಿದ್ದಾಳೆ. ಪಾಪ. ಸರಿ ಬಿಡು, ನಾನೇ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಅಯ್ಯೋ ನನ್ ಕಂದ, ಹೇಳು ಹೇಳು ಹೇಳು. ಕೂತ್ಕೊ ಇಲ್ಲಿ. ಹೇಳ್ತಾ ಇದೆಯಾ ಕಂದ? ಮೇಡಮ್ಮ ನೋಡು, ಈ ಮದುವೆನ ನಿಲ್ಸೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಇದು ನಿಮ್ಮ ಅಪ್ಪನಾಗ ನಾನು ಹೇಳ್ತಿರೋ ಮಾತಲ್ಲ. ನೋಡು, ನಿಂಗೆ ಆ ಕೃಷ್ಣನ್ ಕಂಡೆ ತುಂಬಾ ಪ್ರೀತಿ ಅಲ್ಲ? ಆ ಕೃಷ್ಣನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ಈ ಮದುವೆ ನಡೆದೇ ನಡೆಯುತ್ತೆ. ಹೌದು ಕಂದ, ಅಪ್ಪನೇ ವಿಶು ಮನೆಗೆ ಹೋಗಿ ಅವ್ರ ಅಮ್ಮನ ಹತ್ರ ಮಾತಾಡ್ಕೊಂಡು ಬಂದಿದಾರಂತೆ. ಯಾವುದೇ ಕಾರಣಕ್ಕೂ ಮದ್ವೆ ನಿಲ್ಲೋದ್ ಬೇಡ ಅಂತ ಅವರು ಒಪ್ಕೊಂಡ್ರಂತೆ. ಪಾಪ ರುಕ್ಮಿಣಮ್ಮನವ್ರಿಗೆ ಏನೋ ತಪ್ಪು ಕಲ್ಪನೆ ಇತ್ತು ಅಂತ ಅನ್ಸುತ್ತೆ. ಅಪ್ಪ ಮಾತಾಡಿದ್ಮೇಲೆ ಎಲ್ಲ ಸರಿ ಹೋಗಿದೆ. ವಿಶುನೇ ಅಪ್ಪನ ಮನೆ ತನಕ ಬಿಡೋದಕ್ ಬಂದಿದ್ದ. ಅವ್ರು ಬಂದಿದ್ರ ಅಮ್ಮ? ಹೌದು ಕಂದ, ವಿಶುನೇ ಬಂದಿದ್ದ. ಆದ್ರೆ ಮನೇಲಿ ಎಲ್ರೂ ಕಾಯ್ತಿರ್ತಾರೆ ಅಂತ ಈಗ ತಾನೇ ಹೊರಟ. ಹೇಳು ನೀನು, ಇನ್ನು ಹತ್ಕೊಂಡು ಕೂತ್ಕೊಳ್ಳೋದಕ್ಕೆ ಯಾವ ಕಾರಣನೂ ಇಲ್ಲ. ಬಾ, ಮುಖ ತೊಳ್ಕೊಂಡು ಊಟ ಮಾಡೋಣ ಬಾ. ಸಮಾಧಾನ ಆಯ್ತಾ? ಮುಖ ತೊಳ್ಕೊಂಬ, ಊಟ ಮಾಡ. ನಡೀತೀವಿ.
ನೀನ್ ಸಂತೋಷವಾಗಿದ್ಯಾ? ಆದ್ರೆ ನನ್ನ ಸಂತಾನ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ದುಃಖ ಕೇಳೋರು ಈ ಮನೆಯಲ್ಲಿ ಯಾರು ಇಲ್ಲ. ಆದ್ಮೇಲೆ ನಾನು ನನ್ನ ಮಗಳನ್ನ ನಿಮ್ಮ ಮನೆಗೆ ಮದುವೆ ಮಾಡಿಕೊಡೋದಕ್ಕೆ ನನಗಿಷ್ಟ ಇಲ್ಲ. ಈ ಮದುವೆನ ಈಗ ಇಲ್ಲಿಂದಲೇ ಈ ನಿಮಿಷದಿಂದ ನಿಲ್ಲಿಸ್ಬಿಡೋಣ. ಎಲ್ಲ ಮಾಡಿದ್ದು ನನಗೋಸ್ಕರ ಅಲ್ಲ ಕಣೋ, ನಿನ್ ಒಳ್ಳೇದಕ್ಕೋಸ್ಕರ, ನೀನ್ ಸಂತೋಷವಾಗಿರ್ಲಿ ಅಂತ. ನನ್ನ ಒಳ್ಳೇದಕ್ಕೋಸ್ಕರ ಹಾದಿಕ ಇಲ್ಲ ಅಂದ್ರೆ ನಾನು ಸಂತೋಷವಾಗಿರ್ತೀನ. ಅದಕ್ಕೇ ಮದುವೆ ಆಗಿದೆ, ಬೇಡ ಅನ್ನಲ್ಲ. ಆದ್ರೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ. ಇನ್ನೊಂದು ಸ್ವಲ್ಪ ಬೇಗ ಬಂದಿದ್ರೆ ಸಿಕ್ಬಿಡ್ತಿತ್ತು. ಇರ್ಲಿ, ನಾಳೆ ಸಿಕ್ಕಾಗ ಕೊಟ್ರಾಯ್ತು. ಭವಿಷ್ಯ, ನಮ್ಮ ಆಸೆ, ಕನಸು ಎಲ್ಲ ಇವನ್ ಮೇಲೆ ನಿಂತಿದೆ. ಆದ್ರೆ ನನಗೆ ಯಾಕೋ ನೀನು ಅವಳನ್ನ ಮದುವೆ ಆಗೋದು ಸರಿ ಅಲ್ಲ ಅನಿಸ್ತಾ ಇದೆ. ನೀವಾದ್ರೂ ಹೇಳ್ರಿ, ನಾನ್ ಮಾಡಿರೋ ತಪ್ಪ? ಯಾಕೆ ನನ್ನ ಮಾತನ್ನ ಅರ್ಥ ಮಾಡ್ಕೋತಿಲ್ಲ? ನೀವು ಅವನ ಮೇಲಿಟ್ಟಿರೋ ಆಸೆ, ಭರವಸೆ ಎಲ್ಲ ಮಣ್ಣಾಗ್ತಾ ಇದೆ. ಅತ್ತೆ, ರಮ್ಯಾ, ಅತ್ತೆ, ಮಾವನ್ ನೆನ್ಸ್ಕೊಂಡ್ರ? ನಿಮ್ಗೆ ಎಷ್ಟು ಅಳ್ಬೇಕು ಅನ್ಸುತ್ತೋ ಅಷ್ಟು ಹತ್ಬಿಡಿ ಅತ್ತೆ. ದುಃಖನ ಯಾವತ್ತೂ ಮನ್ಸಲ್ಲಿ ಇಟ್ಕೋಬಾರ್ದಂತೆ. ಸಂತೋಷನ ಹಂಚ್ಕೊಂಡಷ್ಟು ಹೆಚ್ಚಾಗತ್ತಂತೆ, ದುಃಖನ ಹಂಚ್ಕೊಂಡಷ್ಟು ದುಃಖ ಕಮ್ಮಿ ಆಗತ್ತಂತೆ. ನಾನು ಈ ಮನೆಗೆ ಸೊಸೆಯಾಗಿ ಬಂದು 11 ವರ್ಷ ಆಯ್ತು. ಇಷ್ಟು ವರ್ಷದಲ್ಲಿ ನಾನು ಯಾವತ್ತೂ ನೀವು ಈ ರೀತಿ ಆಗ್ತಿದ್ದನ್ನು ನೋಡಿಲ್ಲ. ಪ್ಲೀಸ್ ಅಳ್ಬೇಡಿ ಅತ್ತೆ, ನನಗೂ ಅಳು ಬರುತ್ತೆ.
ಅಳೋದನ್ ಬಿಟ್ಟು ನನಗಿನ್ನೇನ್ ಮಾಡಕ್ಕಾಗತ್ತೆ ರಮ್ಯಾ? ವಿಶು ನಾನು ಹೇಳಿದ ಮಾತನ್ನ ಅರ್ಥನೇ ಮಾಡ್ಕೊಳ್ತಿಲ್ಲ. ನೀವ್ ಅವನ್ಗೆ ಏನಂತ ಹೇಳಿದ್ರಿ? ಅವ್ನ್ ರಾಧಿಕನ ಮದ್ವೆ ಆಗ್ಬಾರ್ದು ಅಂದೆ. ಆದ್ರೆ ಅವನು ಅವನ ಪ್ರೀತಿ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದಾನೆ. ನಮ್ಮ ಪರಂಪರೆ ಬಗ್ಗೆ, ನಮ್ಮ ಮನೆತನದ ಬಗ್ಗೆ ಒಂಚೂರು ಯೋಚನೆ ಮಾಡ್ತಾನೆ ಇಲ್ಲ. ಹಾಗಂತ ನಾನು ಅವನ ಹತ್ರ ಹೇಳಿದ್ದಕ್ಕೆ ನನ್ ಮೇಲೆನೆ ತುಂಬಾ ಕೋಪ ಮಾಡ್ಕೊಂಡ. ಅತ್ತೆ, ವಿಶು ಮುಂಚೆ ಈಗ ಆಡ್ತಿರ್ಲಿಲ್ಲ, ನಿಮ್ ಮಾತನ್ನೇ ಮೀರ್ತಾ ಇರ್ಲಿಲ್ಲ. ಇತ್ತೀಚೆಗೆ ತುಂಬಾ ಬದಲಾಗ್ಬಿಟ್ಟಿದ್ದಾನೆ. ಹೌದು, ನಮಗೋಸ್ಕರ ತಾನೆ, ನಮ್ಮನ್ನೆಲ್ಲ ಬಿಟ್ಟು ಹೋಗಕ್ಕಾಗಲ್ಲ ಅಂತ ತಾನೆ ಅವನು ಅಮೆರಿಕಕ್ಕೆ ವಾಪಸ್ ಹೋಗ್ಲಿಲ್ಲ. ಆದ್ರೆ ಈಗ ನಮ್ಮನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ರೆಡಿಯಾಗಿ ನಿಂತು ಬಿಟ್ಟಿದ್ದಾರೆ. ಯಾಕವನು ಹೀಗಾದ ಅಂತ ಯೋಚನೆ ಮಾಡಿದಿರಾ ಅತ್ತೆ? ಗೊತ್ತಾಗ್ತಿಲ್ಲ ರಮ್ಯಾ, ನನಗೊಂದು ಗೊತ್ತಾಗ್ತಿಲ್ಲ. ರಾಧಿಕಾ, ಹ್ಞೂ ಅತ್ತೆ, ರಾಧಿಕಂಗೋಸ್ಕರನೇ. ಅತ್ತೆ ಅತ್ತೆ, ನಿಧಾನ ಅತ್ತೆ, ನೀರು ತಗೊಂಡ್ ಬರ್ತೀನಿ.